ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ವ್ಯಾಪ್ತಿಯಲ್ಲಿ ತಾರಕಕ್ಕೇರಿತು ಕಸ ಸಂಗ್ರಹಣೆಯ ಬಿಕ್ಕಟ್ಟು. ಪ್ರತಿಭಟನೆಗೆ ಇಳಿದಿದ್ದಾರೆ ಆಟೋ ಟಿಪ್ಪರ್ ಚಾಲಕ ಮತ್ತು ಸಹಾಯಕರು. ಇವತ್ತು ಕೂಡ ಕಸ ಸಂಗ್ರಹಣೆ ಮಾಡದಿರುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. 3 ದಿನಗಳಿಂದ ಮನೆಯ ಕಸ ಸಂಗ್ರಹಣೆಯನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ಈಗ ಮತ್ತೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಕಳೆದ 3 ದಿನಗಳಿಂದ ಮನೆ ಕಸ ಸಂಗ್ರಹಣೆ ಬಂದಾಗಿರೋದು. ನಗರದ ಹಲವು ಭಾಗಗಳಲ್ಲಿ ರಸ್ತೆಗಳಲ್ಲಿ ಕಸದ ರಾಶಿಯೇ ಬಿದ್ದುಬಿಟ್ಟಿದೆ. ಕಸದ ಆಟೋ ಚಾಲಕರು ಸಹಾಯಕರು ಅಸಹಕಾರ ಚಳವಳಿ ಮಾಡ್ತಿದ್ದಾರೆ. ಕಸ ವಿಂಗಡಣೆ ಸಮಸ್ಯೆ ಹಿನ್ನೆಲೆ ಈಗ ಪೌರ ಕಾರ್ಮಿಕರು ಕೆಲಸವನ್ನು ನಿಲ್ಲಿಸಿರೋದು. ಕಸ ವಿಂಗಡಣೆಯನ್ನು ಸಾರ್ವಜನಿಕರು ಮಾಡ್ತಾ ಇಲ್ಲ. 3 ರೀತಿಯಲ್ಲಿ ಕಸ ವಿಂಗಡಣೆ ಮಾಡಿಕೊಡುವಂತೆ ಹೆಲ್ಪರ್ಸ್ಗೆ ಜಿಬಿಎ ತಾಕೀತಾಕಿತ್ತು. ಈ ಬಗ್ಗೆ ಯಾವುದೇ ಟ್ರೈನಿಂಗ್ ಇಲ್ಲದೆ ಆಟೋ ಚಾಲಕರು ಮತ್ತು ಹೆಲ್ಪರ್ಸ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರು. ಇದರಿಂದಾಗಿ ಕೈಗಳಿಗೆ ಗಾಯಗಳಾಗ್ತಿದೆ, ಚರ್ಮ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದರು. ಪ್ರತಿ ವಾರ್ಡಿನಲ್ಲೂ ಕೂಡ ಕಸ ವಿಂಗಡಣೆ ಕೇಂದ್ರಗಳಿದ್ದರೂ ಕೂಡ ಕಸ ವಿಂಗಡಣೆ ಜವಾಬ್ದಾರಿ ನಮಗೆ ಯಾಕೆ ಅನ್ನುವಂಥ ಆಕ್ರೋಶವನ್ನು ಅವರು ಹೊರ ಹಾಕ್ತಿದ್ದಾರೆ. ಕಳೆದ 2-3 ದಿನಗಳಿಂದ ಹಲವು ಕಡೆ ಕಸ ಸಂಗ್ರಹಣಾ ಸ್ಥಗಿತ ಆಗಿದೆ. ಮೆಜೆಸ್ಟಿಕ್ ಸೇರಿದಂತೆ ನಗರದ ಹೃದಯ ಭಾಗದಲ್ಲಿ ಕಸದ ರಾಶಿಯೇ ಬಿದ್ದುಬಿಟ್ಟಿದೆ. 3 ದಿನ ಬೆಂಗಳೂರಲ್ಲಿ ಕಸವನ್ನು ಸಂಗ್ರಹಣೆ ಮಾಡದೆ ಹೋದರೆ ಪರಿಸ್ಥಿತಿಗಳು ಏನಾಗುತ್ತೆ? ವಾರ್ಡ್ಗಳಲ್ಲಿ ಗಲ್ಲಿಗಳಲ್ಲಿ ಕಸದ ರಾಶಿಯೇ ಬಿದ್ದುಬಿಡುತ್ತೆ. ಹೀಗಾಗಿ ನಿಂತಲೇ ನಿಂತಿವೆ ಈ ಕಸ ತುಂಬಿದಂಥ ಆಟೋ ಟಿಫರ್ಗಳು. ಕಸ ಸಂಗ್ರಹಣೆ ಆಗದೆ ಸಾರ್ವಜನಿಕರಿಗೆ ಸಹಜವಾಗಿ ತೊಂದರೆ ಆಗ್ತಿದೆ. 60% ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆ ಸ್ಥಗಿತ ಆಗಿದೆ. ಇವತ್ತು ಒನ್ಸ್ ಅಗೇನ್ ಅವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹೀಗಾಗಿ ಮತ್ತಷ್ಟು ಈ ಸಮಸ್ಯೆ ಮುಂದಾಗ್ತಾ ಇದೆ. ಮತ್ತಷ್ಟು ಭಾಗಗಳಲ್ಲಿ ಕಸ ಎತ್ತೋದ್ರಲ್ಲಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅನೇಕ ಬೇಡಿಕೆಗಳನ್ನು ಇಟ್ಟು ಇವರು ಇದೀಗ ಪ್ರತಿಭಟನೆ ಮಾಡ್ತಾ ಇರೋದು. ಕಳೆದ 3 ದಿನಗಳಿಂದ ಈ ಮನೆಗಳಿಂದ ಏನು ಕಸ ಸಂಗ್ರಹಣೆ ಮಾಡ್ತಾ ಇದ್ರು ಎಲ್ಲವೂ ಕೂಡ ಬಂದಾಗ್ಬಿಟ್ಟಿದೆ. ಆಟೋ ಟಿಫರ್ ಚಾಲಕರು ಮತ್ತು ಸಹಾಯಕರಿಗೆ ಪಾವತಿಯಾಗಿಲ್ಲ ಎನ್ನುವಂತಹ ಆರೋಪ ಅಂದರೆ ಮಾಹಿತಿಗಳು ಕೂಡ ಇದೆ. ಮತ್ತೊಂದು ಕಡೆ ಈ ಕಸ ವಿಂಗಡಣೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಮಗೆ ಸಮಸ್ಯೆ ಆಗ್ತಿದೆ ಎನ್ನುವಂಥ ಮಾತುಗಳನ್ನು ಅವರು ಹೇಳ್ತಾ ಇರೋದು. ಯಾವುದೇ ಟ್ರೈನಿಂಗ್ ಇಲ್ಲ ಕಸ ವಿಂಗಡಣೆ ಮಾಡಿಕೊಡುವಂತೆ ಹೆಲ್ಪರ್ಸ್ಗೆ ಇದೀಗ ಜಿಬಿಎ ತಾಕೀತು ಹಾಕಿದೆ. ಆದರೆ ಈ ಕಸ ವಿಂಗಡಣೆ ಮಾಡೋದಕ್ಕೆ ನಮಗೆ ಯಾವುದೇ ತರಬೇತಿ ಕೊಟ್ಟಿಲ್ಲ ಎನ್ನುವಂಥ ಮಾತುಗಳನ್ನು ಹೆಲ್ಪರ್ಸ್ ಮತ್ತು ಆಟೋ ಚಾಲಕರು ಹೇಳ್ತಿದ್ದಾರೆ. ಇದರಿಂದ ನಮ್ಮ ಕೈಗಳಿಗೆ ಗಾಯಗಳಾಗ್ತಾ ಇದೆ, ಚರ್ಮದ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಕಸ ಸಂಗ್ರಹಣೆ ಆಟೋ ಟಿಪ್ಪರ್ ಚಾಲಕರು ಮತ್ತು ಸಹಾಯಕರು ಯಾವೆಲ್ಲ ಬೇಡಿಕೆಗಳ ಕಾರಣಕ್ಕಾಗಿ ಈ ಕಸ ಸಂಗ್ರಹಣೆ ಮಾಡದೇ ಇರೋದಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ? ಅವರ ಪ್ರತಿಭಟನೆ ಉದ್ದೇಶ ಏನು? ಎಸ್ ಪ್ರವೀಣ್, ಜಿಬಿಎ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಣೆ ಬಿಕ್ಕಟ್ಟು ತಾರಕಕ್ಕೇರಿದೆ ಅಂತಾನೆ ಹೇಳ್ಬೋದು. ಇನ್ನು ಮತ್ತಷ್ಟು ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆ ಮಾಡದಿರಲು ತೀರ್ಮಾನ ಮಾಡಿದ್ದಾರೆ. ಸೊ ಇದರಿಂದ ಕಸದ ಸಮಸ್ಯೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತಷ್ಟು ಉಲ್ಬಣ ಆಗುತ್ತೆ ಅಂತ ಹೇಳ್ಬೋದು. ಕಸ ಎತ್ತದೆ ಪ್ರತಿಭಟನೆಗೆ ಆಟೋ ಟಿಪ್ಪರ್ ಚಾಲಕರು ಹಾಗೇನೆ ಸಹಾಯಕರು ಇಳಿದಿರುವಂತದ್ದು. ಪ್ರಮುಖವಾಗಿ ಕಸ ವಿಂಗಡಣೆ ಸಮಸ್ಯೆ ಹಿನ್ನೆಲೆ ಕೆಲಸವನ್ನ ನಿಲ್ಲಿಸಿದ್ದಾರೆ ಪೌರ ಕಾರ್ಮಿಕರು. ಯಾಕಂದ್ರೆ ಮನೆಯಿಂದ ಕಸ ಆಗಿರ್ಬೋದು, ಹೋಟೆಲ್ಗಳಿಂದ ಕೊಡುವಂತಹ ಏನು ಕಸ ಏನಿದೆ, ಸಾರ್ವಜನಿಕರು 3 ರೀತಿಯಲ್ಲಿ ಕಸ ವಿಂಗಡಣೆ ಮಾಡಿರುವಂತೆ ಈಗಾಗಲೇ ಜಿಬಿಎ ತಾಕೀತು ಮಾಡಿತ್ತು. ಈ ಬಗ್ಗೆ ಯಾವುದೇ ಟ್ರೈನಿಂಗ್ ಇಲ್ಲದ ಆಟೋ ಚಾಲಕರು ಹಾಗೂ ಹೆಲ್ಪರ್ಸ್ ಇದರಿಂದಾಗಿ ಕೈಗಳಿಗೆ ಗಾಯಗಳಾಗುತ್ತಿತ್ತು, ಚರ್ಮ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಸದ್ಯ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸೊ ಪ್ರತಿ ವಾರ್ಡ್ ನಲ್ಲಿ ಕಸ ವಿಂಗಡಣೆ ಕೇಂದ್ರಗಳಿದ್ದರೂ ಕಸ ವಿಂಗಡಣೆ ಜವಾಬ್ದಾರಿ ಅಂದ್ರೆ ಅಲ್ಲಿರುವಂತಹ ಆಟೋಸರು ಯಾರು ಕಸ ಎತ್ತೋಗ್ ಬರ್ತಾರೆ ಅವ್ರಿಗೇನೆ ಕೊಡುವಂತದ್ದು. ಸೊ ಕಳೆದ ಬಹುತೇಕ ದಿನಗಳಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆಯನ್ನು ಇವರು ಎದುರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಕಳೆದ 2-3 ದಿನಗಳಿಂದ ಹಲವು ಕಡೆ ಕಸ ಸಂಗ್ರಹಣೆ ಸ್ಥಗಿತ ಮಾಡಿದ್ದಾರೆ. ಮೆಜೆಸ್ಟಿಕ್ ಸೇರಿದಂತೆ ನಗರದ ಹೃದಯ ಭಾಗದಲ್ಲಿ ಕಸದ ರಾಶಿ ಬಿದ್ದಿದೆ ಅಂತ ಹೇಳ್ಬೋದು. ಆಟೋಗಳು ನಿಂತಲ್ಲೇ ನಿಂತಿರುವಂತದ್ದು. 60% ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆ ಸಂಪೂರ್ಣ ಸ್ಥಗಿತ ಆಗಿದೆ. ಸೊ ಇವತ್ತು ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ. ಇದು ಮಾತ್ರವಲ್ಲದೆ ಸಂಬಳ ಬಾಕಿ ಇದೆ ಅನ್ನೋ ಆರೋಪ ಕೂಡ ಇರುವಂತದ್ದು.
ಕಳೆದ 6 ತಿಂಗಳಿಂದ ಸುಮಾರು 10,000 ಆಟೋ ಚಾಲಕರು ಮತ್ತು ಹೆಲ್ಪರ್ಸ್ಗೆ ವೇತನ ಸಿಕ್ಕಿಲ್ಲ. ನೇರ ವೇತನ ವ್ಯವಸ್ಥೆಯಲ್ಲಿರುವ 18,000 ಪೌರ ಕಾರ್ಮಿಕರಿಗೆ 2 ತಿಂಗಳಿಂದ ಸಂಬಳನೇ ಆಗಿಲ್ಲ ಅಂತೆ. ಸೊ ಹೀಗಾಗಿ ಇವರು ಪ್ರಮುಖ ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಅಂದ್ರೆ ಬಾಕಿ ವೇತನ ತಕ್ಷಣ ಪಾವತಿ ಆಗ್ಬೇಕು, ಸುರಕ್ಷತೆ ಹಾಗೂ ಕೆಲಸದ ಭದ್ರತೆಯನ್ನ ನೀಡಬೇಕು, ಕಸ ವಿಂಗಡಣೆಗೆ ವ್ಯವಸ್ಥೆ ಸರಿಪಡಿಸಬೇಕು, ಸಾರ್ವಜನಿಕರಿಗೆ ಅದರ ಬಗ್ಗೆ ಅರಿವನ್ನ ಮೂಡಿಸಬೇಕು, ಕಸ ವಿಂಗಡಣೆ ಕೇಂದ್ರಗಳಲ್ಲಿ ಕಸ ವಿಂಗಡಣೆ ಆಗ್ಬೇಕು, ಆಟೋ ಡ್ರೈವರ್ಸ್ ಹಾಗೂ ಹೆಲ್ಪರ್ ಗಳಿಂದ ಕಸ ವಿಂಗಡಣೆ ಮಾಡಿಸುವಂತಿಲ್ಲ. ಈ ರೀತಿಯಾದಂತಹ ಒಂದು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಆದ್ರೆ ಜಿಬಿಎ ಮತ್ತೊಂದ್ ಕಡೆ ಕಠಿಣ ಕ್ರಮವನ್ನ ಕೂಡ ಅಂದ್ರೆ ಕಸ ಸಂಗ್ರಹಿಸದವರ ವಿರುದ್ಧ ಎಸೆನ್ಷಿಯಲ್ ಸರ್ವಿಸ್ ಕಾಯ್ದೆ ಅಂದ್ರೆ ಏಸ್ಮಾ ಜಾರಿ ಮಾಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಕೆಲಸ ಮಾಡಿದ ಗುತ್ತಿಗೆದಾರರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೆಲವೊಂದು ಕಡೆ ದೂರು ಕೂಡ ದಾಖಲಾಗಿದೆ. ಪ್ರಮುಖವಾಗಿ RR ನಗರ, CV ರಾಮನಗರ, ಅಗ್ರಹಾರ ಸೇರಿದಂತೆ 24 ಪ್ಯಾಕೇಜ್ ಪ್ರದೇಶಗಳಲ್ಲಿ ಪ್ರಕರಣವನ್ನ ಕೂಡ ಜಿಬಿಎ ಅಧಿಕಾರಿಗಳು ಈಗಾಗಲೇ ದಾಖಲಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಪ್ರತಿದಿನ ಸುಮಾರು 3,000ದಿಂದ 3,500 ಟನ್ ಕಸ ಸಂಗ್ರಹಣೆ ಆಗುತ್ತೆ. ಕಸ ನಿರ್ವಹಣೆಗೆ ವರ್ಷಕ್ಕೆ ಸುಮಾರು 1,500 ಕೋಟಿ ವೆಚ್ಚ ಕೂಡ ಇರುವಂತದ್ದು. ಮನೆಗಳಿಂದ ಒಣ ಕಸ ಆಗಿರ್ಬೋದು, ಹಸಿ ಕಸ ಆಗಿರ್ಬೋದು, ಪ್ಲಾಸ್ಟಿಕ್ ಸೇರಿದಂತೆ ವಿವಿಧ ರೀತಿಯ ಕಸ ಸಂಗ್ರಹ ಮಾಡ್ತಾರೆ. ಪ್ರವೀಣ್, ಇಲ್ಲಿ ಜನರು ಕೂಡ ಅರಿವನ್ನ ಮೂಡಿಸ್ಬೇಕಾಗುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇರ್ಬೋದು, ಇವರು ಜಿಬಿಎ ಕಠಿಣ ಕ್ರಮ ಕೈಗೊಳ್ತೀವಿ ಅಂದಾಗ ಮಾತ್ರ ಹೋಟೆಲ್ ಅವರಾಗಿರ್ಬೋದು, ಮನೆಯವರು ಕಸವನ್ನ ವಿಂಗಡಣೆ ಮಾಡ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್, ಡೈಪರ್ ಎಲ್ಲವನ್ನ ಮಿಕ್ಸ್ ಮಾಡುವಂತದ್ದು. ಆದ್ರೆ ಪಾಪ ಆಟೋ ಚಾಲಕರು ಏನ್ ಮಾಡೋಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.